ಹಲೋ, ಹಾಯ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಫ್ರೈಡೇ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬೇಗ ಆಯಿತು, ಸ್ನಾನ ಪೂಜೆ ಎಲ್ಲ ಆಯಿತು. ಸೊ ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ. ಇದು ಥರ್ಸ್ಡೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಥರ್ಸ್ಡೇ ಹಪ್ಪಳ ಮಾಡಿದ್ವಿ. ಹಪ್ಪಳ ಹಾಕಿ ಹಿಟ್ಟೆಲ್ಲ ಮಾಡಿ, ಸೊ ಅದನ್ನು ಒಣಗಾಕಿ ಒಂದು 2-3 ಡೇಸ್ ಆಯಿತು ಒಣಗಕ್ಕೆ. ಸಬ್ಬಕ್ಕಿ ಹಪ್ಪಳ ಮಾಡಿದ್ದೆ. ಸಬ್ಬಕ್ಕಿ ಹಪ್ಪಳ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ಮಾಡಿದ್ದು ನಾನುವೇ, ಬಟ್ ಸಖತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರೂ ಒಳ್ಳೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾನು ಎಷ್ಟೋ ವರ್ಷದಿಂದ ಮಾಡ್ತಿದ್ದೀನಿ. ಇನ್ನೂ ಬಂದಿತ್ತು, ನನ್ನ ಕೋ ಸಿಸ್ಟರು ಬಂದಿದ್ದರು. ಸೊ ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಹಪ್ಪಳನ. ಮಂಡೇ ಹಾಕಿದ್ವಿ, ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು. ಸ್ವಲ್ಪ ಲೇಟೇ ಆಗೋಯ್ತು ಹಾಕೋಷ್ಟೊತ್ತಿಗೆ, ಬಟ್ ಅಂದ್ರೂ ಒಂದು 2 ಡೇಸಲ್ಲೇ ಚೆನ್ನಾಗಾಯ್ತು. ಈಗಂತೂ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಒಂದು ದಿವಸಕ್ಕೆ ಫುಲ್ಲು ಒಣಗೋಗುತ್ತೆ ಹಪ್ಪಳ ಹಾಕಿದ್ರೆ. ಬೆಳಗ್ಗೆ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ಅಂದರೂ ಒಂದು 2-3 ಡೇಸ್ ಬೇಕು ನಿಮಗೆ ಕ್ಲೀನಾಗಿ ಅದು ಒಣಗಿ ಸಿಕ್ಕಾಪಟ್ಟೆ ಗರ್ಗರಿ ಎಲ್ಲ ಆಗಿ ಚೆನ್ನಾಗಿ ಬಂದಿತ್ತು ಹಪ್ಪಳ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ. ಇಲ್ಲಿ ಸಬ್ಬಕ್ಕಿ ನಾನು ಹಿಂದಿನ ದಿವಸನೇ ನೆನೆಸಿಟ್ಕೊತಾ ಇದ್ದೀನಿ. ಇಲ್ಲೊಂದು 1/4 kg ಅಷ್ಟು ಸಬ್ಬಕ್ಕಿ ತರಿಸಿಟ್ಕೊಂಡಿದ್ದೆ ಹಪ್ಪಳ ಮಾಡೋಕ್ಕೆ ಅಂದ್ಬಿಟ್ಟೇನೆ. ಇದೇನು ರಾತ್ರಿನೇ ನೆನೆಸಿ 1-2 ಸತಿ ಚೆನ್ನಾಗಿ ತೊಳೆದು 1-2 ಬೌಲ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಯಾಕಂದರೆ 1 ಬೌಲ್ ಫುಲ್ಲಷ್ಟು ಸಬ್ಬಕ್ಕಿ ಇತ್ತು, ಅದಕ್ಕೆ 2 ಬೌಲು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ರಾತ್ರಿನೇ ಒಂದು ತಟ್ಟೆ ಮುಚ್ಚಿಟ್ಟಿದ್ದೆ. ಬೇಕಾದ್ರೆ ನೀವು ಮಾಡೋಕ್ಕೆ ಮುಂಚೆ ಒಂದು 4 hours ಮುಂಚೆ ನೆನೆಸಿದ್ರೂ ಆಗುತ್ತೆ, ಬಟ್ ನಾನು ಓವರ್ ನೈಟ್ ಸೋಕ್ ಮಾಡಿಬಿಟ್ಟಿದ್ದೆ. ಈಗ ಒಂದು ಬೆಳಗ್ಗೆ ಎದ್ದು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 4 ಬೌಲ್ ನೀರು, ಯಾಕೆಂದರೆ 2 ಬೌಲ್ ಆಲ್ರೆಡಿ ಹಾಕಿದ್ದೀವಿ. 1 ಬೌಲ್ ಸಬ್ಬಕ್ಕಿಗೆ ಒಟ್ಟು 6 ಬೌಲ್ ನೀರು ಬೇಕು. 2 ಬೌಲ್ ನಾನು ನೆನೆಸೋಕ್ಕೆ ತೊಗೊಂಡಿದ್ದೆ, ಮತ್ತು ಇನ್ನು 4 ಬೌಲು ಇವಾಗ ಮಾಡೋದಕ್ಕೆ ಹಾಕಬೇಕು. ಆ ನೀರು ಸಮೇತನೇ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಸಬ್ಬಕ್ಕಿ ಎಲ್ಲ ಅರಳಿದೆ ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ. ಆವಾಗ ಆ ಹಂತದಲ್ಲಿ ನೀವು ಆಫ್ ಮಾಡ್ಕೊಬೋದು. ಇದು ಚೆನ್ನಾಗಿ ಕುದಿಬೇಕಿದು. ನಾನು ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ರೆ ಫುಲ್ಲು ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ, ಸ್ವಲ್ಪ ತಿಕ್ನೆಸ್ ಬರುತ್ತೆ, ಒಂಥರ ಗಂಜಿ ಥರ ಬರುತ್ತೆ. ಆವಾಗ ನಿಮಗೆ ಆಗಿದೆ ಅಂತ ನೋಡ್ಕೊಬೋದು. ಈಗ ಒಂದೊಂದು ಸಬ್ಬಕ್ಕಿ ನೋಡಿ ಹಾಗೆ ಬೆಳ್ಳಕ್ಕಿದೆ, ಒಂದೊಂದು ಟ್ರಾನ್ಸ್ಪರೆಂಟ್ ಥರ ಆಗಿದೆ. ಇನ್ನೂ ಕುದಿಬೇಕು, ಸ್ವಲ್ಪ ನೀರಾಗೇ ಇದೆ, ತೆಳ್ಳಕ್ಕೇ. ಚೆನ್ನಾಗಿ ಕುದ್ರೆ ಗಟ್ಟಿಯಾಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಹಪ್ಪಳಗೆ ಯಾವತ್ತೂ, ಯಾಕೆಂದರೆ ಜಾಸ್ತಿ ಆಗಿಬಿಡುತ್ತೆ. ನಾವು ಒಣಗಿಸಿ ಆಮೇಲೆ ಎಣ್ಣೆಗೆ ಹಾಕಿ ಕರೆದ್ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ನನಗೊಂದು ಸತಿ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಒಂದು ಸತಿ ಹಪ್ಪಳ ಮಾಡಿದಾಗ. ಸೊ ಅದಕ್ಕೆ ಇವಾಗ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಹಪ್ಪಳಕ್ಕೆಲ್ಲ ಉಪ್ಪು ನೋಡ್ಕೊಂಡು ಹಾಕಬೇಕು ಅಂದ್ಬಿಟ್ಟು. ಮತ್ತು ಇದಕ್ಕೆ ಹಪ್ಪಳದ ಖಾರನೂ ಸಿಗುತ್ತೆ, ಅದು ಹಾಕಿದ್ರೆ ಸ್ವಲ್ಪ ಹಗುರವಾಗಿ ಬರುತ್ತೆ ಅಂತಾರೆ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ತೊಗೊಂಡು ಹಾಕಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು ಇಲ್ಲ ಚಿಲ್ಲಿ ಫ್ಲೇಕ್ಸು, ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಉಪ್ಪು ನೋಡ್ಕೊಂಡ್ಬಿಟ್ಟು ಇನ್ನೊಂದು ಚೂರು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಬೇಕಾದರೆ. ಇಲ್ಲಿ ಮೇಲೆ ಒಂದು ಚೂರು ಸಾಲಿಲ್ಲ ಅನಿಸ್ತು, ಉಪ್ಪನ್ನು ಹಾಕ್ತಾಯಿದ್ದೀವಿ ತಿರ್ಗಾ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ, ಸಬ್ಬಕ್ಕಿ ಹಪ್ಪಳ ಅಂತೂ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ರೂ ಬಟ್ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡೆಲ್ಲ ಅಂತೂ ಸಖತ್ ಖುಷಿ ಪಟ್ಬಿಟ್ರು, ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ ಅಂದ್ಬಿಟ್ಟು. ಇದಕ್ಕೆ ಇನ್ನೇನು ಆಗ್ತಿದೆ ಅನ್ನೋವಾಗ ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು. ಈ ಕಲರೇ ಚೇಂಜ್ ಆಗೋಯ್ತು ನೋಡಿ ನಿಮಗೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದೇ ಬಿಟ್ಟಿದೆ ಆಗಲೇ. ಮತ್ತು ಒಂಚೂರು ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದಕ್ಕೆ ಗ್ರೀನಿಶ್ ಬಂದಿದೆ. ಇದೊಂದು ತಟ್ಟೆಗೆ ಹಾಕಿ ನೋಡಬೇಕು, ಸೊ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಅದು ಹರಡದೇ ಇದ್ದರೆ ಆಗಿದೆ ಅಂತ, ಅದೇ ನಿಂತಿದ್ದ ಕಡೆನೇ ಹಪ್ಪಳ ಹಾಗೆ ಇದ್ದರೆ ಇದು ಹಪ್ಪಳದ ಹಿಟ್ಟು ಆಗಿದೆ ಅಂದ್ಬಿಟ್ಟು. ಈಗ ಮೇಲೊಂದು ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು. ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನೋಡಿ, ಗಂಜಿ ಥರ ಬೀಳ್ತಾ ಇದೆ ನೋಡಿ ನಿಮಗೆ, ಸ್ವಲ್ಪ ಗಟ್ಟಿ ಆಗ್ತಿದೆ. ಈ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಟೇಸ್ಟೇ ಒಂಥರ ಬೇರೆ ಬಂದುಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಬೇಡಪ್ಪ, ನಾವು ಬೆಳ್ಳಕ್ಕೆ ಇರಬೇಕು ನಮಗೆ ಹಪ್ಪಳ ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಏನು ಹಾಕ್ಕೊಳ್ಳೋದು ಬೇಡ, ಬರೀ ಜೀರಿಗೆ ಇದೇ ಹಾಕ್ಕೋಬೋದು. ಇವಾಗ ಆರಿದೆ, ಈಗ ಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು ಹಪ್ಪಳ ಹಾಕ್ತಿದ್ದೀವಿ. ಇದಾಗಿತ್ತು ಇವತ್ತಿನ ಒಂದು ಸಬ್ಬಕ್ಕಿ ಹಪ್ಪಳ.
ಈಗ ಒಂದು 2 ಡೇಸ್ ಆದಮೇಲೆ ಹೇಗೆ ಒಣಗಿತ್ತು ಅಂತಲೂ ತೋರಿಸ್ತೀನಿ ನೋಡಿ ನಿಮ್ಮ ಜೊತೆಗೆ. ಹಾಗೆ ಹಪ್ಪಳನೂ ಕರೆದು ತೋರಿಸ್ತೀನಿ. ಪ್ಲೀಸ್ ನಿಮಗೂ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.